ವಿತ್ ದಿಸ್ ಬ್ಯಾಕ್ಗ್ರೌಂಡ್ ನೀವು ಮಾತಾಡ್ತಾ ಆಶ್ಚರ್ಯ ಆಗಿದ್ದು ಕನ್ನಡದವರೇ ಅಲ್ಲದೇ ಇರೋರು ಇವತ್ತು ಕನ್ನಡಕ್ಕಾಗಿ ದನಿ ಎತ್ತಿಸ್ತಾ ಇದ್ದಾರೆ ಅಂದಾಗ ಒಂದು ಕುತೂಹಲ ಇರುತ್ತೆ. ಈಗ ನನ್ನ ಮಿನಿ ರೇಡಿಯೋ ಅನ್ನೋ ಕಾನ್ಸೆಪ್ಟು 2020ಇಂದ ನೀವು ಸ್ಟಾರ್ಟ್ ಹೌದು ಹೌದು ಮಾಡಿರಲ್ಲ. ಹೌದು ಐ ಥಿಂಕ್ ಅಷ್ಟೊತ್ತಿಗಾಗಲೇ 2006 ಇಂದಲೇ ಎಫ್ ಎಮ್ ರೇಡಿಯೋಗಳ ಒಂದು ದೊಡ್ಡ ದಾಳಿನೇ ಆಗಿ ಐ ಥಿಂಕ್ 15-18ವರೆಗೂ ಎಫ್ ಎಮ್ ತುಂಬ ಮಿಂಚಿದಂಥ ಕಾಲಘಟ್ಟ ಅಲ್ವಾ. ಹೌದು ಅದಾದಮೇಲೂ ಸೋಷಲ್ ಮೀಡಿಯಾಗೆ ತಂದಿರೋ ಆ ಅವತರಣಿಕೆನೇ ಚೆನ್ನಾಗಿದೆ. ನನ್ನ ಮಿನಿ ರೇಡಿಯೋ ಅಂತ ಸೋಷಲ್ ಮೀಡಿಯಾದಲ್ಲಿ ಈ ಕಾನ್ಸೆಪ್ಟ್ ಹೆಂಗೆ ಬಂತು ಹರೀಶ್? ಆ್ಯಕ್ಚುಲಿ ನಿಮ್ದೆಲ್ಲ ರೇಡಿಯೋ ನಾನೇನು ಕೇಳ್ತಾ ಇದ್ದೆ ಅಂದರೆ ಚಿಕ್ಕ ವಯಸ್ಸಿಂದ ನನಗೆ ತುಂಬ ಜನ ನನಗಿರೋ ಧ್ವನಿಗೆ ಹರೀಶ್ ನೀವು ದೊಡ್ಡವರಾದ್ಮೇಲೆ ರೇಡಿಯೋ ಜಾಕಿನೇ ಆಗೋದು. ಚೆನ್ನಾಗಿದೆ ನಿಮ್ಮ ವಾಯ್ಸ್. ಥ್ಯಾಂಕ್ ಯು. ಎಲ್ಲರೂ ಚಿಕ್ಕ ವಯಸ್ಸಿಂದ ಹಿಂಗೆ ಹೇಳಿ 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 ನಾನೇನು ಅಂದ್ಕೊಂಡೆ, ಬಿಡುಗರು ಟ್ಯಾಲೆಂಟ್ ಇದ್ದರೆ ಸಾಕಲ್ವಾ, ಡಿಗ್ರಿ ಅವಶ್ಯಕತೆ ಏನಿದೆ ಅಂತ. 2015ರಲ್ಲೂ ಕೂಡ ಹಾಡೆಲ್ಲ ಹಾಡ್ತಿದ್ದೆ ನಾನು. ಶಿಶಾದ್ರಿಪುರ ಮೇನ್ ಕಾಲೇಜಲ್ಲಿ ಓದಿದ್ದು ಡಿಗ್ರಿ. ಅದಾದಮೇಲೆ ಅಲ್ಲೂ ಕೂಡ ಸಿಂಗಿಂಗ್ ಎಲ್ಲ ಮಾಡ್ತಿರ್ಬೇಕಂದ್ರೆ ಸ್ಟೇಟ್ ಲೆವೆಲ್ಗೆಲ್ಲ ಕಳಿಸಿದ್ರು. ಆದರೆ ಏನು ಗೆದ್ಕೊಂಬರಲಿಲ್ಲ, ಅದು ಬೇರೆ. ಆದರೆ ಅವಾಗಲಿಂದನೂ ಎಲ್ಲರೂ ಹೇಳೋರು, ಹರೀಶ್ ನನಗೆ ಗೊತ್ತಿರೋ ಥರ ನೀವು ಲೈಫಲ್ಲಿ ರೇಡಿಯೋ ಜಾಕಿನೇ ಆಗೋದು ಹರೀಶ್ ಅಂತ ಎಲ್ಲರೂ ಹೇಳೋರು. ನಾನು 2016ರಲ್ಲಿ ಕಾಲೇಜಿಂದ ಡ್ರಾಪ್ಔಟ್ ಆಗ್ಬಿಟ್ಟೆ ಇದ್ದೆ. ಯಾಕೆಂದರೆ ನಾನು BCom ಮೊದಲೇ ಇಂಟ್ರೆಸ್ಟ್ ಇರಲಿಲ್ಲ. ಮೊದಲಿಂದನೂ ನನಗೆ ನನಗೆ ಎಲ್ಲರೂ ಓಡ್ತಿದ್ದಾರಲ್ವ ಆ ಥರ ನಾನು ಎಲ್ಲರ ಜೊತೆ ಓಡೋ ಒಬ್ಬ ವ್ಯಕ್ತಿ ಆಗಿದ್ದೆ. ಎಲ್ಲರೂ BCom ತೊಗೋತವ್ರೆ, ನಾನು ಮೊದಲಿಂದನೂ ಮ್ಯಾಥ್ಸ್ ಅಂದರೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರನೇ ಆಯಿತು ಸರಿ ಅಂತ BCom ತೊಗೊಂಡೆ. ಅಕೌಂಟ್ಸಲ್ಲೂ ಮ್ಯಾಥ್ಸ್ ಇತ್ತಲ್ಲ, ಸೊ ಅದಕ್ಕೆ ನನಗಿನ್ನ ಮ್ಯಾಥ್ಸೇ ಆಗಬಾರಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಡ್ರಾಪ್ಔಟ್ ಆದೆ. ಸೊ ಅವಾಗ ನಾನು ರೇಡಿಯೋ ಜಾಕಿ ಹಂಟ್ಗೆಲ್ಲ ಹೋದೆ, ತುಂಬ ಟ್ರೈ ಮಾಡಿದೆ. ಅವ್ರು ಹೇಳಿದ್ರು, ಹರೀಶ್ ನಿಮ್ಮ ಹತ್ರ ಒಂದು ಡಿಗ್ರಿ ಇರಬೇಕು, ನೀವು ರೇಡಿಯೋ ಜಾಕಿ ಆಗಬೇಕು ಅಂದರೆ ಹೇಳಿದ್ರು. ನಾನು ಕೇಳಿದೆ, ಸರ್ ಅಲ್ಲ, ಈಗ ರೇಡಿಯೋ ಜಾಕಿ ಅಂದರೆ ಮಾತಾಡೋಕ್ಕೆ ಕಲೆ ಇರಬೇಕು, ಧ್ವನಿ ಇರಬೇಕು, ಟ್ಯಾಲೆಂಟ್ ಇರಬೇಕು, ಡಿಗ್ರಿಗೂ ಅದಕ್ಕೂ ಏನು ಸಂಬಂಧ ಅಂತ ನಾನು ಡೈರೆಕ್ಟಾಗಿ ಕೇಳ್ಬಿಟ್ಟೆ. ಆಮೇಲೆ ಒಬ್ಬರು, ಹರೀಶ್ ನೀವು ಈ ರೌಂಡ್ ಸೆಲೆಕ್ಟ್ ಆಗಿದ್ದೀರಾ, ನಮ್ಮ ಮ್ಯಾನೇಜರ್ಗೆ ಹೇಳ್ತೀನಿ ನಿಮ್ಮ ಜೊತೆ ಇನ್ನೊಂದು ರೌಂಡ್ ಇರುತ್ತೆ ಅಂದರು. ನಂಬ್ತಿರೋ ಇಲ್ವೋ, ಇಷ್ಟ ಆಗೋಷ್ಟರಲ್ಲಿ 2018ವರೆಗೂ ಆಗ್ಬಿಟ್ಟಿತ್ತು. ಅದು 2019ವರೆಗೂ ಆಗ್ಬಿಟ್ಟಿತ್ತು. ಮಧ್ಯದಲ್ಲಿ ನಾನು IT ಯಲ್ಲೆಲ್ಲ ಕಾಲ್ ಸೆಂಟರ್ಸಲ್ಲೆಲ್ಲ ವರ್ಕ್ ಮಾಡಿದ್ದೆ. ಇನ್ ದ ಮೀನ್ ಟೈಮ್ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಬೇಕು ಅಂತ ಮಧ್ಯದಲ್ಲಿ ಏನೇನೋ ಮಾಡಿದೆ. ಆವಾಗ ನಾನು 2019 ಅಂದರೆ ಬಹುಶಃ ಒಂದು 23-24 ವರ್ಷ ನನಗೆ. ಇವಾಗ 29 ವರ್ಷ ಅಂದರೆ ನನಗೆ HR ಒಬ್ಬರು ಹೇಳಿದ್ರು, ಹರೀಶ್ ನಿಮಗೆ ಮ್ಯಾನೇಜರ್ ಒಬ್ರ ಜೊತೆ ರೌಂಡ್ ಇರುತ್ತೆ, ನೆಕ್ಸ್ಟ್ ರೌಂಡು ಅದೇ ಲಾಸ್ಟ್ ರೌಂಡು, ಚೆನ್ನಾಗಿ ಮಾತಾಡ್ತೀರಾ ಅಂದರು. ನಿಮ್ಗೆ ಗೊತ್ತಿರಲಿ ಮ್ಯಾಮ್, ಲೈಕ್ 45 ದಿನ ನಾನೇನು ಕೆಲಸ ಮಾಡಿದೆ, ಕೆಲಸನೂ ಬಿಟ್ಬಿಟ್ಟಿದೆ. ಆ ಒಂದು ಕಾಲ್ ಬಂದರೆ ಸಾಕು, ನಾನು ಹೋಗ್ಬಿಟ್ಟು ಅಟೆಂಡ್ ಮಾಡೋಣ ಅಂತ. ಪ್ರತಿದಿನ ಫೋನ್ ಮಾಡ್ತೀನಿ, ಅವ್ರು ನನಗೆ ಹರೀಶ್ ನಾಳೆ ಬನ್ನಿ, ನಾಳೆ ಹೇಳ್ತೀನಿ. ಅದೊಂಥರ ಹೆಂಗಾಗೋಯ್ತು ನನಗೆ ಅಂದರೆ, ಏನು ಇವ್ರು ಇಷ್ಟು ಅಲಿಸ್ತಾರ, ಪರವಾಗಿಲ್ಲ ಬಿಡು, ಕೆಲಸಕ್ಕೋಸ್ಕರ ಸ್ವಾಭಿಮಾನ ಬಿಟ್ಟರು ಪರವಾಗಿಲ್ಲ, ಇದು ನನ್ನ ಪ್ಯಾಷನು, ಇದು ನನ್ನ ಧ್ವನಿಯಿಂದ ಏನಾದರೂ ಮಾಡಬೇಕು ಅಂತ. ಕೊನೆಗಾಗಲೇ ಇಲ್ಲ. ಆಮೇಲೆ ಅವರು ಹೇಳ್ತಾರೆ, ಹರೀಶ್ ನಮ್ಮ ಮ್ಯಾನೇಜರ್ಗೆ ಸದ್ಯಕ್ಕೆ ಯಾರನ್ನೂ ಹೈರ್ ಮಾಡೋಕ್ಕೆ ಇಷ್ಟ ಇಲ್ಲ, ನೀನಿಂದ ಫಸ್ಟ್ ಡೇನೇ ಹೇಳ್ಬೋದಿತ್ತಲ್ವ. ಆಮೇಲೆ ಲಿಟ್ರಲ್ ಆಗಿ ನನಗೆ ಗೊತ್ತು ನಾನು ಯಾವ ಥರ ಒಂದು ಡಿಪ್ರೆಷನ್ಗೆ ಹೋದೆ, ಆ್ಯಂಗ್ಸೈಟಿಗಲ್ಲಿದ್ದೆ ಅಂತ. ಬಟ್ ಯಾರ ಮುಂದೆನೂ ತೋರ್ಸೋಕ್ಕಲ್ಲ, ಯಾಕೆಂದರೆ ಬೀಂಗ್ ಅ ಮ್ಯಾನ್ ಅದು ನಮ್ಗೆ ಯಾವಾಗಲೂ ಒಂದು ಬರ್ಡನ್ ಇರುತ್ತೆ, ನಾವು ತೋರಿಸ್ಕೊಬಾರ್ದು ನಮ್ಮ ಎಮೋಷನ್ಸ್ನ ಅಂತ. ದಟ್ಸ್ ರಾಂಗ್ ಹರೀಶ್. ಹೌದು. ಬಟ್ ಏನಂದರೆ ಅದಕ್ಕೆ ಬೆಲೆ ಇಲ್ಲ ಮ್ಯಾಮ್ ಇಲ್ಲಿ. ಅಂದರೆ ಬೀಂಗ್ ಅ ಮ್ಯಾನ್ ಇದೆಯಲ್ಲ, ಒಬ್ಬ ಗಂಡಸಾಗ್ಬಿಟ್ಟು ಒಂದು ಹೆಣ್ಣು ಕಣ್ಣೀರು ಹಾಕ್ಬಿಟ್ಟಿದ ತಕ್ಷಣ ಮರುಗುವಂತಹ ಒಂದು ಸಮಾಜ, ಅದೇ ಒಬ್ಬ ಗಂಡಸು ಕಣ್ಣೀರು ಹಾಕಿದ ತಕ್ಷಣ ಅದೊಂಥರ ವೀಕಾಗಿ ನೋಡೋಕ್ಕೆ ಶುರು ಮಾಡತ್ತೆ ಅವನ್ನ. ಸೊ ಅದಾದಮೇಲೆ ಹೀಗೆ ವರ್ಕ್ಶಾಪ್ಸ್ಗೆಲ್ಲ ಮಾಡಿದೆ ನಾನು. ನನಗೇನು ಅದಷ್ಟು ರೇಡಿಯೋ ಜಾಕಿ ವರ್ಕ್ಶಾಪ್ಸ್ಗೆಲ್ಲ ಟ್ರೈ ಮಾಡಿದೆ, ನನಗೇನು ಅಷ್ಟು ಯೂಸ್ ಆಗಲಿಲ್ಲ ಅದು. ಆಮೇಲೆ ಕೊರೋನಾ ಟೈಮಲ್ಲಿ ನಮ್ಮ ಅಕ್ಕ ತೀರ್ಕೊಂಡ್ರು ಏಪ್ರಿಲ್ ತಿಂಗಳಲ್ಲಿ. ಸೊ ಅದಾದಮೇಲೆ ನಾನು ಸ್ವಂತಕ್ಕ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಸೊ ಅದಾದಮೇಲೆ ಹೀಗೆ ನಾನು ಯೋಚನೆ ಮಾಡ್ತಿದ್ದೆ, ಇನ್ನೇನು ಮಾಡೋದು. ಅವಾಗ ನನ್ನ ಜಾಬ್ ಕೂಡ ಲೇ ಆಫ್ ಆಗೋಯ್ತು, ನಾನು ವರ್ಕ್ ಮಾಡ್ತಿದ್ದು ಒಂದು ಕಂಪ್ನಿಯಲ್ಲಿ. ಇನ್ನೇನು ಮಾಡೋದು ಇವಾಗ ಅಂತ ಯೋಚನೆ ಮಾಡಿದಾಗ ರೇಡಿಯೋ ಜಾಕಿನೂ ಆಗಲಿಲ್ಲ, ಈ ಕಡೆ ಇದ್ದಿದ್ದ ಕಂಪ್ನಿನೂ ಲೇ ಆಫ್ ಮಾಡಿಬಿಡ್ತು. ಆವಾಗ ಇಲ್ಲ, ರೇಡಿಯೋ ಅಲ್ವಾ ಕಾನ್ಸೆಪ್ಟು, ಸರಿ ಆಯಿತು ನನ್ನ ಮಿನಿ ರೇಡಿಯೋ ಅಂತ ಚಿಕ್ಕದಾಗಿ ಏನಾದರೂ ಶುರು ಮಾಡೋಣ ಅಂತ. ಹೆಸರೇ ಚೆನ್ನಾಗಿದೆ ಅಲ್ವಾ. ಇವಾಗ ಅದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಅದು ಶುರು ಮಾಡಿದಾಗ ಎಲ್ಲರೂ ಏನು ಅಂತ ಕೇಳೋರು. ಸುಮಾರು ಜನ ನಂದಿನಿ ರೇಡಿಯೋ ಅಂತ ಕೇಳೋರು. ನಂದಿನಿ ಅದೇ ಮಿಲ್ಕ್ ಪಾರ್ಲರ್ ಇದೆಯಲ್ಲ, ಆ ಥರ ಕೇಳೋರು. ನಂದಿನಿ ರೇಡಿಯೋ ಅಲ್ಲಪ್ಪ, ನನ್ನ ಮಿನಿ ರೇಡಿಯೋ ಅದು ಅಂತ ಹೇಳ್ತಿದ್ದೆ. ಸೊ ಅದು ಶುರು ಮಾಡಿ ಯೂಟ್ಯೂಬಲ್ಲಿ ಶುರು ಮಾಡಿದ್ದು. ಆಮೇಲೆ ನನ್ನ ಹೆಂಡ್ತಿ ನನಗೆ ಹೇಳಿದ್ರು, ಇಲ್ಲ ನೀನು ಇನ್ಸ್ಟಾಗ್ರಾಮಲ್ಲೂ ಒಂದು ಶುರು ಮಾಡು, ಅದು ಹೋಗುತ್ತೆ ಅಂತ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಶುರು ಮಾಡಿದೆ. ಶುರು ಮಾಡಿದ್ದು ಕನ್ನಡಕ್ಕೋಸ್ಕರ ಅಲ್ಲ. ಇವಾಗ ನಾವು ಇಬ್ಬರು ಕೂತು ಕನ್ನಡದ ಬಗ್ಗೆ ಮಾತಾಡ್ತಿದ್ದೀವಿ ಇಷ್ಟು. ಅದನ್ನು ನಾನು ಶುರು ಮಾಡಬೇಕಾದ್ರೆ ನಾನು ಕನ್ನಡದ ಬಗ್ಗೆ ಮಾತಾಡಬೇಕು ಅಥವಾ ಕನ್ನಡದ ಬಗ್ಗೆ ಮುಂದೆ ಮಾತಾಡ್ತೀನಿ ಅನ್ನೋ ಕಲ್ಪನೆನೂ ನನಗಿರಲಿಲ್ಲ. ಕನ್ನಡದ ಬಗ್ಗೆ ನನಗೆ ಅಭಿಮಾನ ಇತ್ತು ಲೈಟಾಗಿ, ಆದರೆ ಇಷ್ಟೊಂದೆಲ್ಲ ಇವತ್ತಿದ್ದೀವಲ್ಲ ಒಂದು ಸಮುದ್ರದ ಆಳದಲ್ಲಿ, ಈ ಥರ ಇರಲಿಲ್ಲ ನನಗೆ.
ನನಗಿದ್ದಿದ್ದು ಮೋಟಿವೇಶ್ನಲ್ ಬಗ್ಗೆ ಮಾತಾಡೋದು, ಅಥವಾ ಯಾರಿಗಾದರೂ ಮೋಟಿವೇಟ್ ಮಾಡೋದು, ಅಥವಾ ಯಾರಿಗಾದ್ರೂ ಬ್ರೇಕಪ್ ಆಗಿದ್ರೆ ಅಥವಾ ಸೂಸೈಡ್ ಮಾಡ್ಕೋಬೇಕು. ಸೊ ಇಂಥ ಒಂದು ವಿಷಯಗಳನ್ನ ಇಟ್ಕೊಂಡು ಹೇಗೆ ಜನನ ಮೋಟಿವೇಟ್ ಮಾಡೋದು, ಮತ್ತು ಯಾರಾದರೂ ತಮ್ಮ ಜೀವನದಲ್ಲಿ ನಾನು ಅವಾಗ ಆಡಿಯೋ ಪಾಡ್ಕಾಸ್ಟ್ ಎಲ್ಲ ಶುರು ಮಾಡಿದ್ದೆ ನನ್ನ ಮಿನಿ ರೇಡಿಯೋ ಯೂಟ್ಯೂಬಲ್ಲಿ. ಸೊ ಒಂದಿಷ್ಟು ನಮ್ಮ ಜೊತೆಲೇ ಇರ್ತಾರೆ ಎಷ್ಟೋ ಜನ. ಸೊ ಅವ್ರವ್ರ ಎಕ್ಸ್ಪೀರಿಯೆನ್ಸು ಅಂದರೆ ಅವರು ಇವಾಗ ಕೆಲವರು ಡ್ಯಾನ್ಸರ್ ಆಗಿರ್ತಾರೆ, ಆದರೆ ಅವ್ರು IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದನ್ನ ಬಿಟ್ಟು ಅವರು ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದಾಗ ಹೇಗೆ, ಸೊ ಇವಾಗ ಹೆಂಗಿದೆ ನಿಮ್ಮ ಜೀವನ, ಸೊ ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದು ಹೆಂಗೆ, ಸೊ ಈ ಥರ ಒಂದು ಪಾಡ್ಕಾಸ್ಟ್ ಮಾಡ್ತಿದ್ವಿ. ಸೊ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೂ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಂತ. ಸೊ ಫೈನಲ್ ಆಗಿ ಒಂದು 2-3 ತಿಂಗಳು ಹಂಗೆ ಹೋಯ್ತು. ಆಮೇಲೆ ಒಂದು ಕನ್ನಡ ಇಶ್ಯೂ ಬರುತ್ತೆ. ನೇಮ್ ಇಸ್ ಮಧು ಅಂತ ಒಬ್ರು ಯೂಟ್ಯೂಬರ್ ಇದ್ದಾರೆ. ಅವ್ರ ಚಾನಲಲ್ಲಿ ಅವ್ರು ಹಾಕಿರ್ತಾರೆ ಏನಂದರೆ, ಒಂದು ಲೇಡಿ ನಾರ್ತ್ ಇಂಡಿಯನ್ ಲೇಡಿ ಬಂದ್ಬಿಟ್ಟು ಹೆಬ್ಬಾಳ್ ST ಮಾಲ್ ಹತ್ರ ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ ಹೇಳ್ಬಿಟ್ಟು ಕನ್ನಡಿಗರು ಡ್ಯಾಶ್ ಬೀಪ್ ಅಂತ ಬೈಕೊಂಡು ಇದು ಮಾಡ್ತಾಳೆ. ಸೊ ಅದ್ರ ಬಗ್ಗೆ ಅದನ್ನು ನೋಡ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತೀನಿ ಅದ್ರ ವಿರುದ್ಧ. ನಾನು ಗಮನಿಸಿದ್ದೇನೆಂದರೆ ಆ ಟೈಮಲ್ಲಿ 2020 ಸೆಪ್ಟೆಂಬರಲ್ಲಿ ನೇಮ್ ಇಸ್ ಮಧು ಅವರು ಆದಮೇಲೆ ನಾನು ಮಾಡಿದೆ ಆ ವಿಡಿಯೋ. ನಾನು ಆದಮೇಲೆ ಯಾರು ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಅಷ್ಟು ದೊಡ್ಡ ಇಶ್ಯೂ ಅದು. ಅವಳು ಬಂದು ಕನ್ನಡದವ್ರನ್ನ ಬೈದರು, ಕನ್ನಡ ಭಾಷೆ ಬಗ್ಗೆ ಬೈದ್ಲು. ನ್ಯೂಸ್ ಚಾನಲ್ಸಲ್ಲಿ ಹಾಕಿಲ್ಲ. ಆಮೇಲೆ ನಮ್ಮ ಕನ್ನಡ ಪರ ಹೋರಾಟಗಾರರಾದ ರೂಪೇಶ್ ಅರ್ಜುನ ಸರ್ ಎಲ್ಲ ಹೋಗ್ಬಿಟ್ಟು ಅವಳ ಮೇಲೆ FIR ಎಲ್ಲ ಫೈಲ್ ಮಾಡಿದ್ರು. ಬಟ್ ಇದು ಎಲ್ಲೂ ಸದ್ದೇ ಮಾಡ್ತಿಲ್ಲ ಈ ವಿಷಯ. ಸದ್ದು ಮಾಡಬೇಕಾಗಿರೋ ವಿಷಯ ಇದು. ಎಷ್ಟು ಜೋರಾಗಿ ಅವಳು ಕನ್ನಡ ಭಾಷೆನ ಬೈದಿದ್ದಾಳೆ. ಇದೇ ಥರ ತಮಿಳ್ನಾಡಲ್ಲಿ ಬೈಯೋಕ್ಕಾಗತ್ತಾ, ಇದೇ ಥರ ಮಹಾರಾಷ್ಟ್ರದಲ್ಲಿ ಬೈಯೋಕ್ಕಾಗತ್ತಾ? ಸೊ ಇದೆಲ್ಲ ನೋಡ್ತಾ ನಾನು ನಿಧಾನಕ್ಕೆ ಒಂದಿಷ್ಟು ವಿಷಯಗಳನ್ನ ಮಾತಾಡೋಕ್ಕೆ ಶುರು ಮಾಡಿದೆ. ಅಂದರೆ ಕನ್ನಡದ ಬಗ್ಗೆ, ಅಂದರೆ ಕನ್ನಡ ಇಶ್ಯೂಸ್ಗಳ ಬಗ್ಗೆ, ಅಂದರೆ ಕನ್ನಡದವ್ರಿಗೆ ಕೆಲಸ ಸಿಗ್ತಿಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತು ನಾನು IT-BTಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಏನೇನು ಕನ್ನಡದ ಇಶ್ಯೂಗಳಿದೆ, ಅದನ್ನೆಲ್ಲ ಪ್ರಶ್ನೆಗಳು ಕೇಳ್ತಿದ್ದೆ. ಏನೇನು ಇಶ್ಯೂಸು ಹರೀಶ್? ಅಂದರೆ ಈಗ ಕನ್ನಡ ಮಾತಾಡಿದ ತಕ್ಷಣ ನಾವು IT-BT ಕಂಪನೀಸಲ್ಲಿ ನಾವು ಕನ್ನಡದವರು ಅಂತ ಗೊತ್ತಾಗಿದ ತಕ್ಷಣ ನಮ್ಮನ್ನ ಹೇಗೆ ಟಾರ್ಗೆಟ್ ಮಾಡ್ತಾರೆ. ಮತ್ತು ಅಫ್ಕೋರ್ಸ್ ಇದು IT-BT ಕಂಪನಿಯಲ್ಲಿ ನಡೀತಿದೆ. ಮತ್ತು ಟಾರ್ಗೆಟ್ ಅಂದರೆ ಏನಾಗುತ್ತೆ? ಅಂದರೆ ಯಾವ ಥರ ಅಂದರೆ ಈಗ IT-BT ಕಂಪನಿಯಲ್ಲಿ ಹೇಗಾಗುತ್ತೆ ಅಂದರೆ, ಈಗ ಡೊಮೆಸ್ಟಿಕ್ ಕಂಪನೀಸ್ ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಕಂಪನೀಸ್ ಅಂತ ಬರುತ್ತೆ. ಈಗ ಒಂದಿಷ್ಟು ಡೊಮೆಸ್ಟಿಕ್ ಕಂಪನೀಸ್ ಅಂದರೆ ಇಲ್ಲೇ ಸ್ಟಾರ್ಟಪ್ ಆಗಿರೋ ಕಂಪನೀಸ್, ಇಂಡಿಯಾದಲ್ಲೇ ಸ್ಟಾರ್ಟಪ್ ಆಗಿರೋದು, ಅಂದರೆ ಬೆಂಗಳೂರೇ ಅವ್ರಿಗೆ ಹೆಡ್ ಕ್ವಾರ್ಟರ್ ಆಗಿರುತ್ತೆ. ಬಟ್ ಶುರು ಮಾಡಿರೋನು ಒಬ್ಬ ನಾರ್ತ್ ಇಂಡಿಯನ್ ಆಗಿರ್ತಾನೆ. ಸೊ ಅವನಿಗೆ ಸರ್ಕಾರ ಅಂತೂ ಖಂಡಿತ ಸಪೋರ್ಟ್ ಮಾಡೇ ಮಾಡುತ್ತೆ. ಸೊ ಹೌದು, ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ ಈಗ ಇಲ್ಲಿ ವಿಷಯ ಏನಂದರೆ, ಅವನೇನು ಮಾಡ್ತಾನೆ, ಅವ್ನು ಹೈರ್ ಮಾಡೋರೆಲ್ಲರನ್ನೂ ಹಿಂದಿಯವ್ರನ್ನೇ ಹೈರ್ ಮಾಡ್ತಾನೆ, ಅಥವಾ ಹಿಂದಿ ಇಷ್ಟಪಡೋರನ್ನೇ ಹೈರ್ ಮಾಡಿರ್ತಾನೆ, ಅಥವಾ ಮೆಜಾರಿಟಿ ಹಿಂದಿಯವನು. ಯಾಕೆಂದರೆ ಅಟ್ಮಾಸ್ಫಿಯರ್, ಆ ಪರಿಸರ ಬೇಕಲ್ಲ ಅವನಿಗೆ. ಕಂಪ್ಲೀಟ್ಲಿ ಇದೊಂದೇ ಅಲ್ಲ, ಕನ್ನಡದವ್ರ ಹತ್ರ ಏನಿಲ್ಲ. ಕನ್ನಡದವ್ರ ಹತ್ರ ಎಲ್ಲ ಇದೆ. ಆದರೆ ಇವತ್ತಿನ ಕಾಲದಲ್ಲಿ ಕನ್ನಡದವ್ರಿಗೆ ಏನು ತೊಂದರೆ ಆಗ್ತದೆ ಅಂದರೆ, ಇನ್ನೊಂದು ಹೇಳ್ತೀನಿ, ಫೇವ್ರಿಟಿಸಮ್. ಫೇವ್ರಿಟಿಸಮ್. ಮ್ಯಾನೇಜರು ಯಾವುದೋ ಒಂದು ಸ್ಟೇಟಲ್ಲಿ ಅಂದರೆ ಅವ್ರದೇ ಸ್ಟೇಟಲ್ಲಿ ಇರೋರನ್ನ, ಅಥವಾ ಹಿಂದಿ ಮೈನ್ಲಿ. ಇಲ್ಲ, ನಾನು ಅಂದ್ಕೊಂಡಿದ್ದು ಸ್ಟಾರ್ಟಿಂಗಲ್ಲಿ ಹಿಂದಿ ಮಾತ್ರ ಅಂತ. ಅದಾದಮೇಲೆ ಗಮನಿಸಿದ್ದೇನೆಂದರೆ, ತೆಲುಗು ಅನ್ನೋಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟಾಗಿ ಒಂದು ಇಂಟರ್ವ್ಯೂ ಇಲ್ಲ. ಮಿಕ್ಕಿ ಕೆಲಸ ಏನು ಇದಿಷ್ಟೇ ಮಾಡ್ತಾವ ಅಂತ ಕೇಳ್ತಾರಲ್ಲ ತೆಲುಗುವಲ್ಲಿ, ಅದು ಅವ್ನು ಒಪ್ಕೋತಾನೆ. ಅಲ್ಲಿಂದ ಅವನು ತೆಲುಗುವ್ರನ್ನೇ ಹೈರ್ ಮಾಡ್ಕೊಂಡು ಹೋಗ್ತಾನೆ. ಮಲಯಾಳಿಗಳದ್ದು ಅದೇ ಕತೆ, ತಮಿಳವ್ರದ್ದು ಅದೇ ಕತೆ. ಅದೇ ಕನ್ನಡದವರು ಯಾಕೆ? ಇದು ಸ್ಟೇಟ್ ಫೇವರಿಟಿಸಮ್ ತುಂಬ ನಡೀತಿದೆ. ಈ ಜಾತಿ ಧರ್ಮ ಹೆಂಗೋ ಈಗ ನಮ್ಮ ಭಾಷೆ ಮಾವಳ್ಳು ಥರ, ಮಾವಳ್ಳು ಅವನು ಆ ಥರ. ಏನಿದು ಹರೀಶ್? ಯಾವುದು ನಮ್ಮನ್ನ ಒಂದು ಮಾಡ್ತಾ ಇದೆಯೋ ಇದೇ ನಮ್ಮನ್ನು ಹೊಡಿತಾ ಇದೆಯಲ್ಲ. ಒಂದು ಮಾಡ್ತಿತ್ತು ಒಂದು ಕಾಲಕ್ಕೆ. ನಿಜವಾಗ್ಲೂ ತುಂಬಾ ಅದೆಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ ನನ್ನ ಪೇಜಲ್ಲಿ. ತುಂಬ ಜನ ರಿಲೇಟ್ ಮಾಡ್ಕೊಳ್ಳೋರು, ತುಂಬ ಜನ ಹೇಟ್ ಕೂಡ ಒಂದು ಕಡೆ ತೋರಿಸೋರು. ಅದಾದಮೇಲೆ 2021 ಹೀಗೆ ಹೋಗ್ತಾ ನಮ್ಮ ಕರ್ನಾಟಕ ಬಲ ಗ್ರೂಪಲ್ಲಿ ಒಂದು ಮೆಸೇಜ್ ಆಗಷ್ಟೇ ನನಗೆ ಪರಿಚಯ ಆಗ್ತಾರೆ ಭುವನೇಶ್ ಸರ್ ಅವರು. ನಮ್ಮ ನವೀನ್ ಸಾಗರ್ ಅಂತ ಒಬ್ರು ಸರ್ ಇದ್ದಾರೆ. ಅವ್ರು ನಾನು ಮಾಡ್ತಿರೋ ಕನ್ನಡ ಕೆಲಸ ಎಲ್ಲ ನೋಡ್ಬಿಟ್ಟು, ಹರೀಶ್ ನಿಮ್ಮನ್ನ ಈ ಗ್ರೂಪಲ್ಲಿ ಆ್ಯಡ್ ಮಾಡಲಾ, ನೀವು ನೋಡಿ ಕನ್ನಡದ ಇಶ್ಯೂಗಳೆಲ್ಲ ಇಲ್ಲಿ ಶೇರ್ ಮಾಡ್ತಿರ್ತೀವಿ ಅಂತ. ಅವಾಗ ನನಗೂ ಒಂಥರ ಖುಷಿ, ಏನೋ ಸಮುದ್ರದಲ್ಲಿ ಒಬ್ಬನೇ ಈಜಾಡೋನಿಗೆ ಯಾರಾದರೂ ಒಬ್ರು ಸಿಗ್ದಂಗೂ ಆಯಿತು ಅಂತ. ಸೊ ಅದಾದಮೇಲೆ ಅಷ್ಟೊತ್ತಿಗೆ ನಮಗೆ 3K ಫಾಲೋವರ್ಸ್ ಇದ್ದರು ಇನ್ಸ್ಟಾಗ್ರಾಮಲ್ಲಿ. ಒಂದು ಇಶ್ಯೂ ಬರುತ್ತೆ 2021 ಜೂನ್ 3ನೇ ತಾರೀಕು. ಗೂಗಲಲ್ಲಿ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಅಂತ ಬರ್ತಾಯಿತ್ತು. ನಾನು ಅದ್ರ ವಿರುದ್ಧ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಹೆಂಗೆ ವೈರಲ್ ಆಗುತ್ತೆ ಅಂದರೆ, ಇಡೀ TVಯಿಂದ ಹಿಡಿದು ಸೆಲೆಬ್ರಿಟೀಸಿಂದ ಹಿಡಿದು ಎಲ್ಲರೂ ನನ್ನ ವೀಡಿಯೋನ ಶೇರ್ ಮಾಡಿರ್ತಾರೆ. ಆಮೇಲೆ ಗೂಗಲ್ ಕೂಡ ಕನ್ನಡದಲ್ಲೇ ಕ್ಷಮೆಯಾಚನೆ ಮಾಡುತ್ತೆ. ಸೊ ಅಲ್ಲಿಂದ ನಾನು ಯಾರು ಅಂತ ಎಲ್ರಿಗೂ ಗೊತ್ತಾ, ಇವ್ರ ಮಿನಿ ರೇಡಿಯೋ ಹರೀಶ್ ಅಲ್ವ ನೀವು ಅಂತ ಗುರ್ತಿಸೋಕ್ಕೆ, ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿಗೆ ಬಂದು ನಿಂತ್ಕೊಳ್ಳೋಕ್ಕೆ ನಾನು ನನ್ನ ಸ್ವಂತ ಐಡೆಂಟಿಟಿನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಈಜೋಡ್ಕೊಂಡು ಆಲ್ಮೋಸ್ಟ್ 2015 ಕಾಲೇಜ್ ಡ್ರಾಪ್ಔಟ್, 2015 ಎಂಡಿಂಗಲ್ಲಿ ಕಾಲೇಜ್ ಡ್ರಾಪ್ಔಟ್ ಆಗಿತ್ತು. ಅಲ್ಲಿಂದ 2021 ಏನು ಮಾಡ್ತಿದ್ಯಾ ಜೀವನದಲ್ಲಿ,
ಇದೆಲ್ಲ ಬೇಕಾ? ಇಷ್ಟು ಒಳ್ಳೆ ಧ್ವನಿ ಇದೆ, ಯಾಕೆ ಇವೆಲ್ಲ ಬೇಕು? ನಾನು ಪ್ರತಿ ಸಲ ಅವ್ರಿಗೆ ಉತ್ತರ ಕೊಡೋದೇನೆಂದರೆ, ಒಳ್ಳೆ ಧ್ವನಿ ಇದೆ. ನನಗೆ ಎಷ್ಟೋ ಜನ ಹೇಳೋರು, ನಾನು ಕನ್ನಡದ ಕೆಲಸ ಮುಂದುವರ್ಸೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಪ್ರತಿದಿನ ಎಲ್ಲರೂ ಹೇಳ್ತಾರೆ, ಹರೀಶ್ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ. ಇವಾಗ ನೀವು ಹೇಳಿದ್ರಲ್ಲ ಆ ಥರ. ಸೊ ನನಗೆ ಆ ಥರ ಯಾರಾದರೂ ಒಬ್ಬರು ಒಂದು ಸಲ ಹೇಳಿದ್ರು ನನಗೆ, ಹರೀಶ್ ನಿಮ್ಮ ವಾಯ್ಸ್ ಹೆಂಗೆ ಅಂದರೆ, ಹಿಂಗೆ ಸುಮ್ಮನೆ ಹಿಂಗೆ ನೋಡ್ಬೇಕಾದ್ರೆ ಯಾರಿದು ಏನೋ ಹೇಳ್ತವ್ರು ಕೇಳೋಣ ಇರು, ಆ ಥರ ಕೇಳಿಸ್ಕೋತಾರಲ್ಲ. ಓಕೆ, ಆ ಥರ ಜನ ನಂಗೆ ಆಲ್ರೆಡಿ ಕೇಳ್ತಿದ್ದಾರೆ ಅಂದರೆ, ನಾನೇನೋ ಯಾವುದೋ ಕಟ್ಟುಕತೆ ಹೇಳೋದಕ್ಕಿಂತ ಕನ್ನಡ ಇಶ್ಯೂಸ್ಗಳೇ ಬಗ್ಗೆನೇ ಮಾತಾಡೋಣ, ಸೊ ಜನ ತೊಗೊಳ್ತಾರೆ ಅದನ್ನು ಅಂತ ಅಂದ್ಕೊಂಡೆ. ಆ ಎಕ್ಸ್ಪೆರಿಮೆಂಟ್ ಮಾಡಿದೆ, ಮತ್ತು ಕನ್ನಡದವರು ಅದನ್ನ ತೊಗೊಳಕ್ಕೆ ಶುರು ಮಾಡಿದ್ರು. ಆದರೆ ಹೇಟ್ ಕೂಡ ಹಂಗೆ ಬಂತು ನನಗೆ. ಅಂದರೆ ಹೇಟ್ ಅಂದರೆ ಯಾವಾಗ BJP ಸರ್ಕಾರ ಇತ್ತು, ಸೊ BJP ಸರ್ಕಾರ ಇದ್ದಿದ್ದರಿಂದ ನನಗೆ ಈ ಆಲ್ಮೋಸ್ಟ್ ಎಲ್ಲರೂ ಶುರು ಮಾಡಿದ್ರು. ಈಗ ಸರ್ಕಾರ ಏನೇ ಮಾಡಿದ್ರು ಕನ್ನಡ ವಿರೋಧಿ ಕೆಲಸಗಳನ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಲ್ವ. ಸೊ ಅವಾಗ ಜನ ಬಂದರು, ನೀನು ಕಾಂಗ್ರೆಸ್ ಅವನು, ನೀನು ಕಾಂಗ್ರೆಸ್ ಬಕೆಟ್ ಹಿಡಿತಿದ್ಯಾ, ನೀನು ಕಾಂಗ್ರೆಸ್ ಓಲಾಟಗಾರ, ನೀನು ಕಾಂಗ್ರೆಸ್ಸಿಂದ ದುಡ್ಡು ಬರುತ್ತೆ, ಸೊ ಹಿಂಗೆಲ್ಲ ಹೇಳೋರು. ಆವಾಗ ನಿಮಗೆ ತುಂಬ ತಲೆ ಕೆಡಕ್ಕೆ ಶುರು ಆಯಿತು. ಹೇಗೆ ತಗೋತಾ ಇದ್ರಿ? ನನಗೆ ಆ್ಯಕ್ಚುಲಿ ಮ್ಯಾಮ್, ನನಗೆ ಬಹುಶಃ ಹೆಂಗೆ ಅನ್ಸುತ್ತೆ ಗೊತ್ತಾ ಜೀವನ, ಕೆಲವೊಂದು ಸಲ ಯೋಚನೆ ಮಾಡಿದಾಗ, ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಒಂದು ನಾನು ಬೆಳೆದಿದ್ದ ಪರಿಸರ, ನನ್ನ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಹೇಗಿತ್ತು ಅಂದರೆ, ಡಿಗ್ರಿ ಬರೋವರೆಗೂ ಸ್ಕೂಲಲ್ಲೂ ಅಷ್ಟೇ ಒಂದಿಷ್ಟು ಜನ ನನಗೆ ಕಾರಣನೇ ಇಲ್ಲದೆ ಹೇಟ್ ಮಾಡೋರು. ಮತ್ತು PU ಅಲ್ಲೂ ಅಷ್ಟೇ ನನ್ನ ಕಾರಣ ಇಲ್ಲದೇ ಒಬ್ಬರು ಜನ ನನ್ನ ಹೇಟ್ ಮಾಡೋರು. ಯಾಕೆಂದರೆ ಅದು ನನ್ನ ಅವರಾನ ಅಥವಾ ನನಗೇನಂತ ಗೊತ್ತಿಲ್ಲ. ಯಾಕೆಂದರೆ ಒಂದಿಷ್ಟು ಜನಕ್ಕೆ ನಾನು ಕಂಡ್ರೆ ಅದೇನೋ ಗೊತ್ತಿಲ್ಲ, ಅವ್ರಿಗೆ ಅವ್ರಿಗೆ ಯಾರೋ ಒಬ್ರು ಹೋಗ್ಬಿಟ್ಟು ಹರೀಶ್ ನಿನ್ನ ಬಗ್ಗೆ ಹಿಂಗೆ ಅಂದಿದ ತಕ್ಷಣ ಅವ್ರ ಹತ್ರ ಬಂದು ಕ್ಲಿಯರ್ ಮಾಡಲ್ಲ ಅದನ್ನು. ಹರೀಶ್ ನೀನು ಹಿಂಗೆ ಇಲ್ಲ, ಅವ್ರಿಗೆ ಹೇಟ್ ಮಾಡಿಕೊಂಡು ಹರೀಶು ಸರಿ ಇಲ್ಲ. ನನಗೆ ಗೊತ್ತಿರಲ್ಲ ನಾನು ಹೀಗೆಲ್ಲ ಮಾತಾಡಿದ್ದೀನಿ ಒಬ್ರ ಬಗ್ಗೆ. ಯಾಕೆಂದರೆ ನಾನು ಬಂದು ತುಂಬ ನೇರವಾಗಿ ಮಾತಾಡೋ ವ್ಯಕ್ತಿ. ಇಷ್ಟ ಇಲ್ಲ ಅಂದರೆ ನಾನು ರ್ಯಾಪಿಡ್ ರಶ್ಮಿ ಅವ್ರಿಗೆ ಹೇಳ್ತೀನಿ ಇಷ್ಟ ಇಲ್ಲ ಅಂತ. ಸೊ ಚಿಕ್ಕ ವಯಸ್ಸಿಂದ ಈ ಗುಣ ಬೆಳೆಸ್ಕೊಂಡು ಇದು ನೋಡ್ತಾ ಈ ಹೇಟ್ ಅನ್ನೋದನ್ನ ನೋಡಿದಾಗ, ಬಿಡು ಏನು ಮಾಡೋಕ್ಕಾಗತ್ತೆ. ಸ್ಟಾರ್ಟಿಂಗಲ್ಲಿ ತುಂಬ ನೋವಾಗೋದು. ಆಮೇಲೆ ಅಂದ್ಕೊಂಡೆ ಒಂದು ಕಾಲದಲ್ಲಿ, ಬಿಡೋ ಪರವಾಗಿಲ್ಲ, ಇದನ್ನೇ ಒಂದಿನ ಕನ್ವರ್ಟ್ ಮಾಡ್ಕೋಬೇಕು ನಾನು, ಈ ಹೇಟ್ನೇ ಪ್ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ನೋಡ್ತಾ ಹೇಟ್ ಮಾಡ್ತಿರೋರೆಲ್ಲ ಪ್ರೀತಿ ಮಾಡ್ತಿದ್ದಾರೆ. ಈಗ ಹೊಸ ಹೇಟರ್ಸ್ ಬರ್ತಿದ್ದಾರೆ. ಸೊ ಇದು ವಿಷಯ, ಇದು ಜೀವನದ ಹೊಸ ಅಧ್ಯಾಯ ಅಷ್ಟೆ.